ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ಸ್. ತುಂಬಾ ದಿನ ಆಗಿತ್ತು ಮಿನಿ ವ್ಲಾಗ್ಸ್ ಎಲ್ಲನೂ ಸಹ ಅಪ್ಲೋಡ್ ಮಾಡಿ. ಸೊ ಇವತ್ತು ತಿಂಡಿಗೆ ಅಂತ ಅಂದ್ಬಿಟ್ಟು ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ರಾತ್ರಿ ಸ್ವಲ್ಪ ಸೋರೆಕಾಯಿ ಹಾಕಿ ದಾಲ್ ಥರ ಗ್ರೇವಿ ಮಾಡಿದ್ದೆ. ಸೊ ಗಟ್ಟಿಯಾಗಿತ್ತು. ಸೊ ಚಪಾತಿಗೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಅಂದ್ಬಿಟ್ಟು ಸೊ ಇನ್ನು ಆ ಗ್ರೇವಿನ ಬೇಸ್ ಮಾಡೋದು ಬೇಡ. ಇನ್ನು ಲಂಚ್ ಬಾಕ್ಸನ್ನು ಸಹ ಏನು ಪ್ಯಾಕ್ ಮಾಡೋ ಅವಶ್ಯಕತೆ ಇರಲಿಲ್ಲ ಇವತ್ತು. ಸೊ ಹಾಗಾಗಿ ತಿಂಡಿಗೆ ಸ್ವಲ್ಪ ಚಪಾತಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಚಪಾತಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಇನ್ನು ಸ್ವಲ್ಪ ಸ್ಯಾಲೆಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಸೊ ಸ್ಯಾಲೆಡ್ ಬಂದು ಏನಾದರೂ ವೆಯ್ಟ್ ಲಾಸ್ ಮಾಡೋರು ಮತ್ತು ಹೆವಿಯಾಗಿ ಫುಡ್ ಎಲ್ಲ ಬೇಡ, ಲೈಟಾಗಿ ಬೇಕು ಅಂತಂದಾಗ ಈ ಥರ ಟ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸಿಂಪಲ್ ಆಗಿ ಒಂದು ಸೌತೆಕಾಯಿ, ಒಂದು ಕ್ಯಾರೆಟ್, ಸ್ವಲ್ಪ ಮೊಸರು ಇದ್ದರೆ ಸಾಕು. ಸೊ ಸ್ಯಾಲೆಡ್ ರೆಡಿ ಆಗಿಬಿಡುತ್ತೆ. ತುಂಬ ಈಸಿ, ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಸೊ ತುಂಬಾ ಫೀಲಿಂಗ್ ಅಂತ ಅನಿಸುತ್ತೆ. ಸೊ ನಾವೇನಾದರೂ ಸ್ವಲ್ಪ ಡಯಟ್ ಎಲ್ಲ ಮಾಡಿ ವೆಯ್ಟ್ ಲಾಸ್ ಮಾಡೋಕ್ಕೆ ಸೊ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಮಾಡಿಕೊಂಡ್ರೆ. ಸೊ ಈ ಥರ ಸೌತೆಕಾಯಿ ತೊಗೊಂಡು ಸಣ್ಣದಾಗಿ ಕ್ಲೀನಾಗಿ ತುರ್ಕೊಳ್ಬೇಕು. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ತುರ್ಕೊಳ್ಳಿ. ಸೊ ಈ ಥರ ಉದ್ದ ಮಾಡಿಕೊಂಡ್ರೆ ತುಂಬ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ಇದು ಮಾಡಿಕೊಂಡು ಗ್ರೇಟ್ ಮಾಡಿಕೊಂಡು ಸೊ ಮತ್ತು ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಸೊ ನಾನು ಇಲ್ಲಿ ಸಣ್ಣ ಮೀಡಿಯಮ್ ಸೈಜ್ ಕ್ಯಾರೆಟ್ ಮತ್ತು ಒಂದು ಮೀಡಿಯಮ್ ಸೈಜ್ ಸೌತೆಕಾಯಿ ತೊಗೊಂಡಿದ್ದೀನಿ. ಸೊ ಈ ಥರ ಎಲ್ಲ ಗ್ರೇಟ್ ಮಾಡಿಕೊಂಡು ಇಟ್ಕೊಳ್ಬೇಕು. ತುಂಬಾ ಈಸಿ ಆಗುತ್ತೆ. ಇನ್ನು ಬೇಕಾದರೆ ಇದಕ್ಕೆ ನೀವು ಬೇಯಿಸಿರೋದು ಕಡಲೆಕಾಳು ಆ ಥರದ್ದು ಸಹ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕಡಲೆಕಾಳೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ, ಬರೀ ಕಡಲೆ ಬೀಜ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಇದನ್ನೆಲ್ಲ ತುರಿದು ಆದಮೇಲೆ ಒಂದು ಬೌಲ್ ತೊಗೊಂಡು ಬೌಲಲ್ಲಿ ಹಾಕ್ಕೊಳ್ಬೇಕು. ಈ ಥರ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಒಂದು ಅರ್ಧ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಗಟ್ಟಿ ಮೊಸರು ಬೇಕಾಗುತ್ತೆ. ಗಟ್ಟಿ ಮೊಸರು ಮತ್ತು ಸ್ವಲ್ಪ ಖಾರದ ಪುಡಿ ಮತ್ತು ನಿಮಗೆ ಜೀರಿಗೆ ಪೌಡರ್ ಇದ್ದರೆ ಜೀರಿಗೆ ಪೌಡರ್ನು ಹಾಕ್ಕೊಳ್ಬೋದು. ಅದೆಲ್ಲ ಆಪ್ಷನಲ್, ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಮೊಸರು, ಗಟ್ಟಿ ಮೊಸರು, ಆಲ್ಮೋಸ್ಟ್ ಗಟ್ಟಿಯಾಗಿರೋ ಮೊಸರನ್ನು ಯೂಸ್ ಮಾಡಿ ಚೆನ್ನಾಗಿ ಶೇಕ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಮತ್ತು ಫಿಲ್ಲಿಂಗ್ ಆಗೂ ಇರುತ್ತೆ. ಸೊ ನಮಗೆ ಮತ್ತೆ ಹಶ್ವಾಗೋದು ಆ ಥರದ ಏನೂ ಆಗಲ್ಲ. ನೀವೇನಾದರೂ ಡಯಟ್ ಮಾಡ್ತಾಯಿದ್ರಿ, ಇಲ್ಲಾಂದರೆ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರಾ, ಟ್ರೈ ಮಾಡ್ತಾಯಿದ್ದೀರಾ ಅಂತಂದರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಅಟ್ಲೀಸ್ಟ್ ಒಂದು ಮೀಲ್ಗೆ ನೀವು ಇದನ್ನು ತೊಗೊಳ್ಬೋದು. ಹೆಲ್ತಿಯಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಸೊ ಮತ್ತಷ್ಟು ವಿಡಿಯೋ